ಭಾಳ ದಿನ ಆಯ್ತು ಸರ್, ನೀವೇನು ಈ ಕಡೆ ಬಂದೇ ಇಲ್ಲ. ಯಾಕ್ರಿ, ಏನು ಮನ್ಯಾಗ ಫಂಕ್ಷನ್ ನಡೆದೇ ಇಲ್ಲನ? ಈಗ ಸದ್ಯಕ್ಕೇನೂ ಇರಲಿಲ್ಲ ರೀ. ಅದ ಮೊನ್ನೆ ನಮ್ಮ ಶಶಿದ ಎಂಗೇಜ್ಮೆಂಟ್ ಇತ್ತು, ಅವಾಗ ಅಷ್ಟು ಪರ್ಚೇಸ್ ಮಾಡಿದ್ವಿ. ಇನ್ನೇನು ಮದ್ವೆಗೆ ತಗೋತೇವಲ್ಲ. ಹೌದಾ ಸರ್, ಆಯ್ತು ರೀ. ಮತ್ತು ನೋಡಿರಿ, ಮದ್ವೆ ಡೇಟ್ ಯಾವಾಗ ಫಿಕ್ಸ್ ಮಾಡಿದ್ರಿ ಹಂಗಿದ್ರೆ? ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಆದಮೇಲೆ ಖಂಡಿತ ನಿಮ್ಮ ಅಂಗಡಿಗೆ ಬರ್ತೇವೆ. ಓಹೋ, ಆಯ್ತು ರೀ ಸರ್, ಅಷ್ಟು ಮಾಡಿರಿ. ಅದು ತೊಗೊರಿ, ನಿಮ್ಮ ನೆಕ್ಲೆಸ್ ಪ್ಯಾಕ್ ಆಗೈತಿ, ತೊಗೊರಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ. ಹಾಂ ಸರ್, ಆಗಾಗ ಬರ್ಕೊತೀರಿ. ಮತ್ತೇನಾದರೂ ಬೇಕಿತ್ತು ಸರ್ ಇದ್ರ ಜೊತೆ? ಅಯ್ಯೋ ಏನು ಬೇಡ, ಇಷ್ಟು ಸಾಕು. ಅಲ್ಲ, ನಿಮ್ಗಿಂತ ಮೇಡಮ್ ಅವ್ರಿಗೆ ಯಾಕೋ ಬ್ಯಾಡ ಅನ್ಸದೈತಿ. ಅಲ್ರಿ ಮೇಡಮ್ ಅವ್ರ, ಇಲ್ಲಿ ಬರೋರೆಲ್ಲ ಗಂಡಗೆ ಅದನ್ನು ಕೊಡಿಸ್ರಿ ಇದನ್ನು ಕೊಡಿಸ್ರಿ ಅಂತ ಕೇಳ್ತಾರೆ. ನೀವೇನು ರೀ ಇಷ್ಟು ಸಾಕಂತೀರಿ? ಅಂದರೂ ಸಿದ್ಧಾರ್ಥವ್ರೆ, ಚಲೋ ಹೆಂತೆ ಸಿಕ್ಕಾಬಿಡ್ರಿಪ್ಪ ನಿಮ್ಗೆ. ಹಾಂ ಹೌದ್ರಿ, ನೀವು ಹೇಳೋದು ಭಾಳ ನಿಜ. ಸರಿ, ನಾವೇನು ಬರ್ತೀವಿ ರೀ ಹಿಂಗಿರ. ಆಯ್ತು ಬರ್ರಿ, ತಗೋ ಪೂಜಾ ಇದನ್ನು. ಸಿದ್ಧಾರ್ಥವ್ರೆ, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಬ್ಯಾಡಾಗಿತ್ತು. ನೀವು ಸುಮ್ಮನೆ ನನ್ನ ಮಾತು ಕೇಳಂಗೆ ಇಲ್ಲ ಒಂಚೂರು. ಇವಾಗ ಬಂದು ಆಯಿತು, ತೊಗೊಂಡು ಆಯಿತು, ಎಲ್ಲ ಆಯ್ತು, ನಡೀನು ಹೋಗೋಣ. ಇದ್ರ ಬಗ್ಗೆ ಮತ್ತೆ ಮಾತಾಡಕ್ಕೆ ಹೋಗ್ಬೇಡ. ನೋ ಮೋರ್ ಡಿಸ್ಕಷನ್, ನಡಿ ಹೋಗೋಣ. ಸರಿ, ನಾ ಹೇಳಿದ್ರೆ ನೀವೆಲ್ಲಿ ಕೇಳಬೇಕು? ಆಯ್ತು ನಡ್ರಿ. ಸರ್. ಓ ಪಲ್ಲವಿ ಮೇಡಮ, ಬರ್ರಿ. ಏನು ನಿಮ್ಮ ಮನೆಯವರು ಒಬ್ಬರಾದ್ಮೇಲೆ ಬರತ್ತೀರಿ? ಏನಾದರೂ ಫಂಕ್ಷನ್ ಐತಾ ಮನ್ಯಾಗ? ಏನು ಹೇಳ್ತೀರಿ ನೀವು? ನಮ್ಮ ಮನೆಯವ್ರ? ಅಲ್ಲ, ನಾನೇ ಬಂದಿದ್ದು. ನಮ್ಮ ಮನೆಯವ್ರು ನನ್ನ ಬಿಟ್ಟರೆ ಯಾರು ಬಂದರು? ಅಯ್ಯೋ, ಏನು ರೀ ಪಲ್ಲವಿ ಮೇಡಮ್ ಹಿಂಗೆ ಹೇಳಾಕತ್ತೀರಿ? ಈಗರ ಸಿದ್ಧಾರ್ಥ ಸಾಹೇಬ್ರು ಬಂದ್ರೆ, ಅಲ್ಲ ಅವ್ರು ಮದುವೆ ಆಗೋ ಹುಡುಗಿನ ಕರ್ಕೊಂಬಂದಿದ್ರು, ನೆಕ್ಲೆಸ್ ಕೊಡ್ಸ್ಕೊಂಡು ಹೋದ್ರು. ಏನು ಹೇಳ್ತೀರಿ ನೀವು? ಸಿದ್ಧಾರ್ಥ ಇಲ್ಲಿ ಬಂದಿದ್ನ? ಅವ್ರ ಜೊತೆ ಯಾರು ಬಂದಿದ್ರು? ಅವ್ರ ಜೊತೆ ಯಾರ್ರಿ? ಅವ್ರ ಮದುವೆಗೂ ಹುಡುಗಿ ಅಂತಲ್ಲ. ಹಾಂ, ಈಗೇನೋ ಮದುವೆ ಫಿಕ್ಸ್ ಆಗೈತಂತ, ಇನ್ನೂ ಎಂಗೇಜ್ಮೆಂಟ್ ಅದು ಆಗಿಲ್ಲಂತ. ಅದಕ್ಕೆ ಅವ್ರ ಭಾವಿ ಪತ್ನಿಗೆ ಏನೋ ಗಿಫ್ಟ್ ಕೊಡಿಸ್ಬೇಕಂತ ಕರ್ಕೊಂಬಂದಿದ್ರು. ಒಂದು ಡೈಮಂಡ್ ನೆಕ್ಲೆಸ್ ತೊಗೊಂಡು ಹೋದ್ರು. ಏನು ಡೈಮಂಡಾ? ಅಲ್ರಿ ಮೇಡಮ್ ಅರ, ಹಿಂಗ್ಯಾಕ್ರಿ ಬಾಯಿ ಕಣ್ಣು ಎಲ್ಲ ಬಿಡತ್ರಿ? ಅಲ್ಲ, ಸಿದ್ಧಾರ್ಥ್ ಸರ್ಗೆ ಡೈಮಂಡ್ ನೆಕ್ಲೆಸ್ ಒಂದು ದೊಡ್ಡ ವಿಷಯನ ಅಲ್ಲ. ಈಗ ಅವ್ರು ಮದುವೆ ಆಗೋ ಹುಡುಗಿ ಕೊಡಿಸ್ತಾರಂತ ಅದ್ರೊಳಗೆ ಏನೈತಿ? ಅಲ್ಲ, ಯಾಕೆ ನಿಮ್ಮ ಮನೆಯವ್ರೆ ತೊಗೊಂಡ್ರೆ ನೀವು ಯಾಕೆ ಹಿಂಗೆ ಮಾಡತ್ತೀರಿ? ಹಂಗೇನಿಲ್ರಿ, ಖುಷಿ ಆಯ್ತು. ನಮ್ಮ ಸಿದ್ಧಾರ್ಥ ಮದ್ವಿನ ಬ್ಯಾಡ ಅಂತಿದ್ದ. ಏನೋ ಭಾಳ ದಿವಸ ಆದಮೇಲೆ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಹಾಕತ್ತಾನು. ಹಿಂಗಾಗಿ ಖುಷಿ ಆಯ್ತು ನಮ್ಗೆ. ಮತ್ತೇನಿಲ್ರಿ. ಹಾಂ, ಅಷ್ಟೇ. ಓ ಹೌದಾ? ಅವ್ರ ಮದ್ವೆ ವಿಚಾರ ಕೇಳಿ ನಮಗೂ ಭಾಳ ಖುಷಿ ಆತ್ರಿ ಮೇಡಮ್ ಅವರ. ಬರ್ರಿ, ನಿಮಗೇನು ಬೇಕಾಗಿತ್ತು? ನಮ್ಗೆ ಸಿದ್ಧಾರ್ಥ ಬೇಕಾಗಿತ್ತು. ಏನು ಬೇಕಾಗಿತ್ತು ಮೇಡಮ್? ಆಕೆ ಹಂಗರಿ. ಅದು ಆ್ಯಕ್ಚುಲಿ ಏನೋ ಬೇಕಾಗಿತ್ತು, ಒಂದು ಗಿಫ್ಟ್ ಐಟಮ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ವಿ. ಓ ಹೌದಾ? ಏನು ಬೇಕಾಗಿತ್ತು ಮೇಡಮ್? ಒಂದು ರಿಂಗ್ ಬೇಕಾಗಿತ್ತು. ಹೌದಾ, ಸರಿ. ನಾನೇ ತೋರಿಸ್ಲಾ ಅಥವಾ ನಮ್ಮ ಹುಡುಗರಿಗೆ ಯಾರಾದರೂ ಹೇಳಲ್ಲ ಮೇಡಮ್? ಹಾಂ, ಒಂದಿಷ್ಟು ಪಿಕ್ಸ್ ನಂಗೆ ಸೆಂಡ್ ಮಾಡಿಬಿಟ್ರೆ ನಂಗೆ ಇಲ್ಲಿ ಕುತ್ಕೊಂಡು ಸೆಲೆಕ್ಟ್ ಮಾಡೋಷ್ಟು ಟೈಮ್ ಇಲ್ಲ. ಒಂಚೂರು ಅರ್ಜೆಂಟ್ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಈವ್ನಿಂಗ್ ಬರ್ತೀನಿ, ಅವಾಗ ಕಲೆಕ್ಟ್ ಮಾಡ್ಕೋತೀನಿ. ಹಾಂ ಹೌದಾ, ಸರಿ ಮೇಡಮ್, ಆಯಿತು. ಹಾಂ ಸರಿ ಸರ್, ನಾವಿನ್ನು ಬರ್ತೀವಿ. ಸರ್, ಸಿದ್ಧಾರ್ಥರು ಎಲ್ಲಿ ಹೋಗ್ತೀನಿ ಏನು ಹೋಗ್ತೀನಿ ಅಂತ ಏನಾದರೂ ಹೇಳಿದ್ರಾ? ಅಲ್ಲ ಮೇಡಮ್, ಸಾವಿರಾರು ಕಸ್ಟಮರ್ ಬರ್ತಾರ ಹೋಗ್ತಾರೆ. ಅವರು ಬಂಗಾರ ಪರ್ಚೇಸ್ ಮಾಡಕಂತ ಬಂದಿರ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಏನು ಹೋಗ್ತಾರೆ ಅಂತ ನಾವು ಯಾಕೆ ಕೇಳೋಣ್ರಿ ಮೇಡಮ್? ಅದ್ರಾಗೂ ಸಿದ್ಧಾರ್ಥ ಸರ್ನ ನಾವು ಯಾಕೆ ಕೇಳ್ಬೇಕ್ರಿ? ನಮ್ಗೇನು ಗೊತ್ತ್ರಿ? ಅಲ್ಲ, ಅವ್ರ ಮನೆಯವ್ರು ನಿಮಗೆ ಗೊತ್ತಿರೋದು ನಮಗೇನು ಗೊತ್ತಿರುತ್ತೆ ಮೇಡಮ್? ಸರ್ ಹೌದ್ರಿ, ಅವರು ಒಂಚೂರು ಶಾಪಿಂಗ್ ಬಂದಿದ್ರು, ನಮ್ಮನ್ನು ಕರೆದ್ರು, ಅದಕ್ಕೆ ನಾವು ಬಂದ್ವಿ. ಅವ್ರು ಎಲ್ಲದಾರ ಅಂತ ಗೊತ್ತಿಲ್ಲ, ಫೋನ್ ರಿಸೀವ್ ಮಾಡತ್ತಿಲ್ಲ ಅವ್ರು, ಅದಕ್ಕೆ ಕೇಳಿದ್ವಿ ಅಷ್ಟೇ. ನೀವೇನು ತಪ್ಪು ತಿಳ್ಕೊಬೇಡ್ರಿ. ಸಿಂಚನ, ನಡಿ ಹೋಗೋಣ. ನಡಿ. ಓಹೋ, ಹಂಗಾದ್ರೆ ಓಕೆ ಮೇಡಮ್. ಸರಿ ಮೇಡಮ್, ನಂಗೆ ಒಂಚೂರು ಕೆಲಸ ಐತಿ, ನಾನು ಬರ್ತೀನಿ. ಓಕೆ, ಯು ಕ್ಯಾರಿ ಆನ್. ನೀವು ಹೋಗ್ರಿ. ಅಲ್ಲ, ಅವ್ರು ಎಲ್ಲಿ ಹೋದ್ರು ಹೆಂಗೆ ಹೋದ್ರು ಅಂತ ತಿಳ್ಕೊಳತೀನಿ. ನೀ ಏನು ಪಲ್ಲವಿ ಎಲ್ಲ ಹಾಳು ಮಾಡಿಬಿಟ್ಟು. ಅಲ್ಲ ಸಿಂಚನ, ನೀ ತಲೆಯಾಗ ಬುದ್ಧೈತೆ, ಮಾನಿ ಲದ್ದೈತೆ. ಅಲ್ಲ, ಅವ ಸಿದ್ಧಾರ್ಥಿಗೆ ಭಾಳ ಕ್ಲೋಸ್ ಅದಾನ. ನಮ್ಮ ಮನೆಯವರೆಲ್ಲರೂ ಬಂಗಾರ ಅಂಗಡಿ ಇಲ್ಲೇ, ಬಂಗಾರ ಗಿಂಗಾರ ಎಲ್ಲ ಇಲ್ಲೇ ತೊಗೊಳೋದು. ನೆಕ್ಸ್ಟ್ ಟೈಮ್ ಬಂದಾಗ ಹಿಂಗೆ ನಿಮ್ಮ ತಮ್ಮನ ಹೆಂಡತಿ ಬಂದಿದ್ಲು, ಹಿಂಗೆಲ್ಲ ಕೇಳಿದ್ರು ಅಂತ ಹೇಳಿದ್ರೆ ಸಿಕ್ಕಾಕೊಳ್ಳೋದು ನಾನು. ನೀ ಎಲ್ಲವ ತಾಯಿ, ನೀವು ಒಂದು ಸ್ವಲ್ಪ ಶಾಂತಿರ. ಅವ್ರು ಎಲ್ಲಿ ಹೋದ್ರು ಏನು ಮಾಡತ್ತಾರೋ
ಎಲ್ಲ ತಿಳ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದಕ್ಕೆ ನಿನ್ನ ಮನೆ ಕುಂತಕಿನ ಕರ್ಕೊಂಡು ಬಂದಿನ ಇಲ್ಲೇ ಹೆಂಗಾರ ಮಾಡಿ ನೀನು ಸಿದ್ಧಾರ್ಥ ಕಟ್ಬೇಕಂತೇಳಿ. ನೋಡು, ನಿನ್ನ ಸಿದ್ಧಾರ್ಥನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಒಂದು ಸ್ವಲ್ಪ ತಾಳ್ಮೆಯಿಂದ ಪ್ರಯತ್ನ ಪಡಾತೇನೆ ನಾನು. ಏನು ಪ್ರಯತ್ನ ಪಡ್ತೀಯೋ ಅಲ್ಲ, ಎಲ್ಲ ನಾವು ಅನ್ಕೊಂಡಂಗೆ ಆಗಿದ್ರೆ ಇಷ್ಟೊತ್ತಿಗೆ ನಾನು ಸಿದ್ಧಾರ್ಥ ಎಂಗೇಜ್ಮೆಂಟ್ ಆಗಬೇಕಾಗಿತ್ತು. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾನ ಆಗತ್ತೈತಿ. ನಿನ್ನ ನಂಬ್ಕೊಂಡು ಕುಂತ್ರೆ ಆಗಂಗಿಲ್ಲ, ನಾನು ಒಂದು ಏನಾರ ಮಾಡ್ಬೇಕು. ನಾನು ಏನಾರ ಮಾಡ್ತೀನಿ. ಈ ಹುಡುಗಿನ ಕಟ್ಕೊಂಡು ನನ್ಗೆ ಸಾಕಾಗಿ ಹೋಗೈತಿ. ಅಲ್ಲ, ಒಂಚೂರು ತಾಳ್ಮೆ ಇಲ್ಲ, ಕೇಳಿಸ್ಕೋಷ್ಟು ತಿರಾರ್ಗಿಡಿದಂಗದ. ಸಿಂಚನ, ಶಾಂತಕನ ಮನೆ ಕಡೆ ನಾ ಹೊಂಟಿದ್ನಿ. ಇಲ್ಲದ ಶಾಂತಕ. ಶಾಂತಕ, ಶಾಂತಕ. ಓ ಗಿರ್ಜಿ, ಬಾರ್ಲಿ. ಯಾಕೆ ಮನೆ ಕಡೆ ಬಂದೇ ಇಲ್ಲಲ್ಲ? ನಾನು ಬ್ಯಾಸರಾಗಿತ್ತ, ಇದಕ್ಕೆ ಹೋಗಿದ್ನಿ, ಹಕ್ಕಿ ಕಡೆ ಹೋಗಿದ್ನಿ. ದನಗಳಿಗೆ ಒಂದಿಟ್ಟು ನೀರು ಹಾಯಿಟ್ರ ಅಂತ ಹೇಳಿ. ಬಿಸಿಲು ಮನ ಸುರಿ ಆತದ ನೋಡು. ನಾವ ಈ ನಮ್ಮನೆ ನೀರು ಕುಡಾತೇವೆ. ಪಾಪ ದನ ಕಾರಗಳು ಭಾಳ ದನವಾಗಿರ್ತಾವ. ನೀರು ಇಡಾಕಂತ ಹೋಗಿದ್ನಿ ನೋಡು. ಹಿಂಗೆ ಹೊಂಟಿದ್ನಿ, ನೀ ಬಂದು ನೋಡು. ಹೌದು ಶಾಂತಕ, ನೀ ಹೇಳೋದು ಕರೆನ. ನಾವ ಹಂಗೆ ಒಂದೊಂದು ಸರಿಗೆ ನೀರು ಕುಡಿಯಾಕತ್ತೀವಿ. ಬಿಸಿಲಿಗೆ ಆ ನಮ್ಮನೆ ದಗ ಸುರಿಯಾಕತ್ತೈತಿ. ದನ ಕರ್ಗಳು ಪಾಪ ಓಕೆ, ನಮ್ಮ ಬಾಯ ಏನ ಮೂಕ್ ಪ್ರಾಣಿಗಳು ಬಾಯಿ ಬಿಟ್ಟು ಹೇಳೋದು ಇಲ್ಲ. ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನೀರು ಹಾಕ್ಬೇಕು. ಚಲೋ ಆತು ಬಿಡು. ದನಕರುಗಳಿಗೆಲ್ಲ ನೀರು ಹಾಕಿದ್ದು ಭಾಳ ಚಲೋ ಆಯ್ತು. ಅಂದಂಗೆ ನಾವೊಂದು ಖುಷಿ ಸಮಾಚಾರ ನಿನ್ನ ಮುಂದೆ ಹೇಳಕ್ಕೆ ಬಂದೀನಿ. ನೀ ನೋಡಿದ್ರೆ ಮನ್ಯಾಗ ಇಲ್ಲೇ ಇಲ್ವಾ? ಮನೆ ಕಡೆ ಹೋಗಿದ್ದೆ? ನಮ್ಮ ತಮ್ಮ ನೀನು ಕಳಿಸಿದ್ನಿ, ಶಾಂತಳೋದ ನೋಡ್ಕೊಂಡು ಬಾ ಅಂಥೇಳಿ. ಇಲ್ವಾ ಅಂತಂದ. ಅದಕ್ಕೆ ನಾನು ಬರಾತೀನಿ, ಅಷ್ಟೊತ್ತಿಗೆ ನೀನೇ ಬಂದಿ ನೋಡು. ಓ ಹೌದನ? ಏನ್ಲೇ ಖುಷಿ ಸಮಾಚಾರ? ನಡಿ ಮನೆಗೆ ಹೋಗಿ ಮಾತಾಡೋಣ. ಯವ್ವ ಮನೆಗೆ ಯಾಕೆ ಶಾಂತಕ? ನಿನ್ನ ಹೇಳಿ ಏನು ಸುಳ್ಳು ಹೆದ್ರಿಕೆ ಆತಿ, ಕರೆ ಹೇಳಿದ್ರು ಕೇಳ್ತಿ. ನೀನು ಮನ್ಯಾಗ ಭಾಳ ಕೆಲಸ ಬಿದ್ದಾವ. ಮೊದ್ಲ ನಮ್ಮ ಮತ್ತೆ ಹೋಗ್ಕೊಳಕತ್ತ ಇದು ಕಾಲಾಗ ಹಣ್ಣು ಹಾಕೋದು ಇಟ್ಕೊಂಡು ಮನೆ ಪಿರ ಪಡಾಳೆ ಹಳ್ಸಕ್ಕೆ ಹೋದ್ ನೋಡು. ಬೋಸ್ರಿ ಅಂತ ಬೈತಾಳಕ್ಕಿ. ಎಲ್ಲಿ ತುಸ ಬರೀ ಅತ್ತಾಗ ಅದು ಇವ್ರು ಫೋನ್ ಹಚ್ಚಿದ್ರು. ಸಿದ್ಧಾರ್ಥಗಳು ಅವ ಫೋನ್ ಹಚ್ಚಿದ್ಲು. ಹಚ್ಚಿ ಒಂದು 4 ದಿನ ಕೊಟ್ಟಾಳ. ಇದು ನವಂಬರ್ನಾಗ. ಅದಕ್ಕೆ ಹಣ್ಣು ಹಾಕೋದು ಹೇಳ್ಬೇಕು ನೋಡ್ರಿ. ನಿಮಗೆ ಡೇಟ್ ಯಾವ್ದು ಅನುಕೂಲ ಆಕೈತಿ ನೋಡಿ ಹೇಳ್ರಿ ಅಂತ ಹೇಳ. ಆತ್ ತಗೋರ್, ನಾನು ಒಂದಿಟ್ಟು ಮನ್ಯಾಗ ಮಾತಾಡ್ಕೊಂಡು ಹೇಳ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ನಿನಗೆ ಹೇಳಾಕೊಂಡೆ ನೋಡ್ರಿ. ಓ ಅಲ್ರಿ, ಅವ್ರು ಡೇಟ್ ಹೇಳ್ತೇವೆ ಅಂತ ಹೇಳಿದ್ರಲ್ಲ ಮೊನ್ನೆ. ಚಲೋ ಆತ್ ಬಿಡು. ಈಗ ದೀಪಾವಳಿ ಆದ್ಮೇಲೆ ಹಂಗಾರೆ ನವಂಬರ್ದಾಗ ಆತ ಅನುಕೂಲ ಆತ. ನೀವು ಮನ್ಯಾಗ ನಿಮ್ಮ ಗಂಡ ಹಿಂತಿ ನಿಮ್ಮ ಅತ್ತಿ ಮಾತಾಡ್ಕೊಂಡು ಹೇಳ್ಬೇಕಲ್ಲ. ನಾ ಏನು ಮಾಡಿಕ್ಲಿ? ಅಯ್ಯೋ ಶಾಂತಕ್ಕ, ಹಿಂಗಂದ್ರೆ ಹೆಂಗೆ? ನೀನು ಒಂಥರ ನನ್ನ ಒಡ ಹುಟ್ಟಿದ ಅಕ್ಕಿದ್ದಂಗ. ನೀನು ಬಿಟ್ಟು ನಾ ಏನರ ಮಾಡಿನ ನನ್ನ ಜೀವನದಾಗ. ಅಲ್ಲ ಶಾಂತಕ, ಬಾಯಿ ತುಂಬ ಶಾಂತಕ ಅಂತ ಕರಿತೀನಿ. ನೀನು ಬಿಟ್ಟು ಒಂದು ಏನರ ಮಾಡಿನ ಒಂದು ಸಣ್ಣ ಸೂಜಿ ಥರ ತೊಗೋಬೇಕಂದ್ರೆ ನಿನ್ನ ಕೇಳ ತೊಗೋತೇನೆ ನಾನು. ಇನ್ನು ನನ್ನ ಮಗಳ ಮದುವೆ ವಿಚಾರದ ನೀನು ಬಿಟ್ಟು ಮಾಡ್ತೀನಿ ಶಾಂತಕ. ಹೆಂಗೆ ಹೇಳ್ತಿ ಹೇಳವಾ ನೀರೇ? ಹೌದಾ, ಆಯ್ತು ಬಿಡುವ. 2 ದಿನ ಹೇಳಾರವ್ರು. ಒಂದು 3-4 ಡೇಟ್ ಹೇಳ್ಯಾರ ನವಂಬರ್ದಾಗ. ನವಂಬರ್ ಒಂದು 20ನೇ ತಾರೀಕದು ಇಟ್ಕೊಂಡ್ರೆ ಆತಂತ ಅನ್ಕೊಳತ್ತೇನೆ ನಾ. ಯಾಕಂದ್ರೆ ಭಾಳ ಮುಂದೂ ಅಲ್ಲ ಹಿಂದೂ ಅಲ್ಲ, ನಮಗೂ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಳಕ್ಕೆ ಅನುಕೂಲ ಆಕೈತಿ. ಅವ್ರೇನು ಭಾಳ ಮಂದಿ ಬರಲಂತ. ಮನೆಯವ್ರು ಅಷ್ಟ 4-5 ಮಂದಿ ಬರ್ತಾರಂತ. ಅವರು ಅಂದ್ರೆ ನಿಮ್ಮ ಮನೇನೂ ಅಡಚಣೆ ಐತಿ ನಿಮ್ದು. ನಾವು ಎಂಗೇಜ್ಮೆಂಟ್ ಗ್ರ್ಯಾಂಡಾಗಿ ಮಾಡ್ಕೋತೀವಿ. ಇನ್ನು ಎಂಗೇಜ್ಮೆಂಟ್ ಮುಂದೆ ಒಂದು ಹಣ್ಣು ಹಾಕೋ ಶಾಸ್ತ್ರ ಮಾಡಿಬಿಡೋನು ಸಂಕ್ಷಿಪ್ತ. ನೀವೇನು ಭಾಳ ದುಂದಿ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟ 4 ಜನ ಬರ್ತೀವಿ, ಮನ್ಯಾಗ ಅಡಚಣೆ ಐತಿ ಅಂತ ಅವ್ರ ಅಂದ್ರವ. ನಾನು ಆತು ಬಿಡ್ರಿ, ಚಲೋ ಆತು. ನಮ್ಮ ಪರಿಸ್ಥಿತಿ ನೀವೇ ಅರ್ಥ ಮಾಡ್ಕೊಂಡ್ರಲ್ಲ, ಮತ್ತೆ ನಾವು ಬಾಯಿ ಬಿಟ್ಟಿರೋದು ಹೌದಿಲ್ಲ ಸಂತಕ? ನೋಡುವ ಎಂಥ ಚಲೋ ಬೀಗ ಸಿಕ್ಕಾರ್ಲೇ ಗಿರ್ಜಿ ನಿಂಗೆ. ಪುಣ್ಯ ಮಾಡಿ ಆತ ಹಂಗೆ ಮಾಡಿ ನೋಡ. ಎಷ್ಟು ಚಂದ ಅರ್ಥ ಮಾಡ್ಕೊಂಡಾರ. ಮನೆ ಸಣ್ಣದು ಅಡಚಣೆ ಆಕೈತಿ, ಪಾಪ ಇದ್ದುಳಾರಲ್ಲ, ಖರ್ಚು ಭಾಳ ಆಕೈತಿ ನಿಮಗಂತ ಹೇಳಿ ಅವರ ವಿಚಾರ ಮಾಡಿ 4 ಮಂದಿ ಬರ್ತಾವೆ ಅಂತ ಹೇಳ್ಯಾರ. ಇಂಥ ಬಿಗಿರಿ ಎಲ್ಲಿ ಬರ್ತಾರೆ ಹೇಳು? ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಕೇಳೋ ಕಾಲಿದೆ. ಪುಣ್ಯ ಮಾಡ್ಯಾಳ ಮಗಳು. ನಿಮ್ಮ ಮಗಳ ನಸೀಬು ಭಾಳ ಚಲೋ ಐತಿ, ತಲೆ ಕೆಡಿಸ್ಕೊಬೇಡ. ಆತು 20ನೇ ತಾರೀಕಲ್ಲ, ನೀ ಏನು ತಲೆ ಕೆಡಿಸ್ಕೊಬೇಡ. ಎಲ್ಲ ವ್ಯವಸ್ಥೆ ಪೂರ್ತಿ ನಂದ. ನನ್ನ ಮಗಳು ಅಂದ್ಕೊಂಡು ನಾ ಎಲ್ಲ ಮಾಡ್ತೇನೆ, ನೀ ಏನು ತಲೆ ಕೆಡಿಸ್ಕೊಬೇಡ. ಆತ್ವ ಸಂತಕ, ಇಷ್ಟು ಹೇಳಿದೆಲ್ಲ ನನಗೆ ಸಮಾಧಾನ ಆಯ್ತು. ಆತು ತಗೋ ಹಂಗಾರ. ನಾನು ರೊಟ್ಟಿ ಬಿಡ್ಬೇಕು, ಹೊಲಕ್ಕೆ ರೊಟ್ಟಿ ಗಂಟು ಕಟ್ಟಿಲಿನ. ಓ ಹೌದನಾ? ಆಯ್ತು ಹಂಗಾರೆ ಸಂಜೆಗೆ ಬರ್ತೀನಿ ಹಂಗಾರೆ ಮನೆ ಕಡೆ. ತಂಪಳೆದಾಗ ಬರ್ತಂತ 1-2 ಜೋಳದಾವು ಹಸ್ ಮಾಡ್ಬೇಕು. ನಮ್ಮ ಮುದುಗಿ ಕೈಯಾಗ ಕೊಡ್ತೇನವಾ ಹಸ್ ಮಾಡಕ್ಕೆ. ಅದ್ರದೇನು ಮೊದಲು ನಂಗೆ ಕಣ್ಣ ಕಾಣೋಂಗಿಲ್ಲ. ಈಗ ಹಸ್ ಮಾಡ್ತಂತದ್ದು ಬಿಡೋದ ಕುಂತಲ್ಲೇ. ನಾ ಏನು ಮಾಡಲಿ ಸಣ್ಣ ಪುಟ್ಟ ಕೆಲಸ ಹೇಳಿ ಮಾಡ್ತೀನಿ ಅಂತೈತಿ. ಅದಕ್ಕೆ ಕಣ್ಣು ಕಾಣೋದಿಲ್ಲ, ಇನ್ನು ಚಂದಗೆ ಹಳ್ಳ ಪಳ್ಳ ಕಾಣೋದಿಲ್ಲ ಅಂತೇಳಿ ನಾನು ಹಸ್ ಮಾಡ್ತೀನಿ. ಒಟ್ಟು ಹಸ್ ಮಾಡಿ ರೊಟ್ಟಿ ಗಂಟೆ ಕಟ್ಟಿ ಹೊಲಕ್ಕೆ ಕೊಟ್ಟು ಕಳಿಸ್ಬೇಕು. ತಮ್ಮ ನೀನು ಕಳಿಸ್ತಾನೆ ಹೊಲಕ್ಕೆ. ಇವತ್ತು ನಾ ಏನು ಹೋಗೋದಿಲ್ಲ. ಮನ್ಯಾಗ ಕೆಲಸ ಬಿದ್ದಾವೆ. ಮನೆ ಸ್ವಚ್ಛ ಮಾಡ್ಕೋಬೇಕು, ಹಾಸಿಗೆ ಹೋಗ್ಕೋಬೇಕು, ಕೆಲಸ ಭಾಳ ಬಿದ್ದಾವೆ. ಹಿಂಗಾಗಿ ಮನ್ಯಾಗ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಸಂಜೆ ಕಡೆ ಬರ್ತಂತ ನಿಮ್ಮ ಮನೆಗೆ. ಏನಾಯ್ತು ನಾನು ಗಂಡ ಕರ್ಕೊಂಡು ಬರ್ತೇನೆ.
ಆತು ಹಂಗೆ ಮಾಡಂಗಾರ ಬರ್ಲಂಗಾರ ಹ್ಞೂ ಆತು ಸಂತಕ ನಾನು ಬರ್ತೇನೆ ತಗೊಂಗಾರ